ಗುರುಗಳೇ ನಮಸ್ಕಾರ. ಶರಣಾರ್ಥಿಮ. ಗುರುಗಳೇ, ಎಷ್ಟೋ ಜನ ಮಾಟ ಮಂತ್ರದಿಂದ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಅವರಿಗೆ ಇಲ್ಲಿ ಬಂದ್ರೆ ಯಾವ ರೀತಿ ಪರಿಹಾರ ಮಾಡಿಕೊಡ್ತೀರಾ? ಶರಣಾರ್ಥಿ ಎಲ್ಲ ನನ್ನ ಕಾಳಿಪೀಠದ ಕ್ಷೀರ ಶರಣಾರ್ಥಿ. ಒಂದೊಳ್ಳೆ ಪ್ರಶ್ನೆ ಇವತ್ತು. ಈಗ ಮಾಟ ಕೋಟ್ಲ ಅನ್ನುವಂಥದ್ದು, ಕಾಣದ ಕೈ ಕೆಲಸ ಮಾಡುವಂಥದ್ದು, ಇದೆಲ್ಲ ಇತ್ತೀಚೆಗೆ ತುಂಬ ಅತಿಯಾಗಿರತಕ್ಕಂಥದ್ದು. ಈಗ ಒಂದು ಉದಾಹರಣೆ, ಒಬ್ಬ ಮನುಷ್ಯ ಹಾಳಾಗೋಗಿದ್ದಾನೆ, ಅವನಿಗೆ ಊಟಕ್ಕಿಲ್ಲ, ಅವನಿಗೇನು ಉದ್ಯೋಗ ಇಲ್ಲ, ಅವನಿಗೆ ಕೆಲಸ ಇಲ್ಲ ಅನ್ನುವಂಥದ್ದನ್ನ ತಿಳ್ಕೊಂಡು ನಾವು ಮಾನವೀಯತೆಯ ದೃಷ್ಟಿಯಿಂದ ಅವನಿಗೆ ಸಹಾಯವನ್ನ ಮಾಡ್ತೀವಿ. ಆ ಸಹಾಯವನ್ನ ಮಾಡಿದಾಗ ಅವನು ಮತ್ತು ಮರು ಸಹಾಯ ಮಾಡ್ತಾನೆ ಅನ್ನುವಂಥದ್ದು ಸುಳ್ಳು. ನಮಗೆ ಇತ್ತೀಚೆಗೆ ಇಲ್ಲಿ ಬಂದಂಥ ಅನುಭವ, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಂದು ಭಕ್ತರು ಹೇಳ್ಕೊಳ್ಳುವಂಥ ಒಂದು ಅನುಭವಗಳನ್ನು ನಾವು ಗಮನಿಸಿದಾಗ, ಯಾರನ್ನ ನೀವು ಕೈ ಹಿಡಿದು ನಡೆಸಿರ್ತೀರಿ, ಯಾರನ್ನ ನೀವು ಕೈ ಹಿಡಿದು ಕಾಪಾಡಿರ್ತೀರಲ್ಲ, ಅವರಿಂದಲೇ ನಿಮಗೆ 100ಕ್ಕೆ 90 ಭಾಗ ಮಾಟ ಕೋಟ್ಲುಗಳನ್ನು ಮಾಡಿಸಿ ನಿಮ್ಮ ಉದ್ಯೋಗಗಳನ್ನು ಕಿತ್ಕೊಳ್ಳೋ ಅಂಥದ್ದು, ನಿಮ್ಮ ವ್ಯಾಪಾರ ಕಿತ್ಕೊಳ್ಳೋ ಅಂಥದ್ದು, ನಿಮ್ಮ ವ್ಯವಹಾರ ಕಿತ್ಕೊಳ್ಳೋ ಅಂಥ ಕೆಲಸಗಳನ್ನು ಅವರೇ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ತುಂಬ 100ಕ್ಕೆ 90 ಭಾಗ ನಾವು ನೋಡಿರ್ತಕ್ಕಂಥದ್ದು ಉದಾಹರಣೆಗಳು ತುಂಬ ಇದ್ದಾವೆ. ಸಾವಿರಾರು ಉದಾಹರಣೆಗಳಿದ್ದಾವೆ. ಈಗ ಭೂಮಿಗೆ ಸಂಬಂಧಪಟ್ಟ ಹಂಗೆ, ಈಗ ನಾವು ಯಾವುದೋ ಒಂದು ಭೂಮಿ ಆಸೆ ಪಟ್ಬಿಡ್ತೀವಿ. ಆ ಭೂಮಿಯನ್ನು ಅವರು ಅದರಲ್ಲಿ ಜೀವನ ಮಾಡ್ತಿರ್ತಾರೆ. ಆ ಭೂಮಿ ಏನು ಮಾಡಿರೋ ಅವ್ರು ಕೊಡಲ್ಲ. ಆ ಕೊಡದಾಗ ಒಕ್ಕಲನ್ನೇ ಎಬ್ಬಿಸಿಬಿಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಾರೆ. ಆ ದೌರ್ಜನ್ಯಕ್ಕೆ ಅವ್ರು ಬಗ್ದೇ ಹೋದರೆ ಮಾಟ ಕೋಟ್ಲುಗಳಿಗೆ ಮರೆ ಹೋಗಿಬಿಡುವಂಥದ್ದು. ಆ ಭೂಮಿಲೇನು ಬೆಳೆ ಇಲ್ದೇ ಮಾಡೋವಂಥದ್ದು, ಬೆಳೆನೇ ಆಗಬಾರ್ದು ಆ ರೀತಿ ಮಾಡುವಂಥದ್ದು. ಆ ಭೂಮಿಲಿ ಅವ್ರು ವಾಸವಾಗಿದ್ದರೆ ಆ ಕುಟುಂಬದಲ್ಲಿ ಕಾಯಿಲೆ ಕಸಾಲೆಗಳಿಂದ ನರಳಿಸುವಂಥದ್ದು. ಅಪ್ಪ, ಈ ಭೂಮಿ ಸವಾಸೆ ಸಾಕು ಕಣಪ್ಪ ಅಂತೇಳಿ ಇದಕ್ಕಿದ್ದಂಗೆ ಆ ಭೂಮಿನೇ ಬಿಟ್ಟು ಹೋಗ್ಬಿಡುವಂಥದ್ದು, ಈ ಕೆಲಸವನ್ನು ಮಾಡೋವಂಥದ್ದು. ಇದು ಕೂಡ ಒಂದು ಮಾಟ ಮಂತ್ರ ಒಂದು ವಿಚಾರಗಳೇ. ಮತ್ತು ಒಂದು ಕುಟುಂಬ ಚೆನ್ನಾಗಿದೆ, ಆ ಕುಟುಂಬದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾವೆ, ಆ ಕುಟುಂಬದಲ್ಲಿ ಅಚ್ಚುಕಟ್ಟಾದಂಥ ಉದ್ಯೋಗ ಮತ್ತೊಂದು ಮಗದೊಂದು ಮಾಡ್ಕೊಂಡು ಯಾರು ಸಭಾಸನ ಹೋಗ್ದಂಗೆ ಅವ್ರು ತೆಪ್ಪಗಿದ್ದಾರೆ, ಹಂಗೂ ಕೂಡ ಬಿಡಲ್ಲ. ಅವ್ರಿಗೆ ಹಾಸ್ಪಿಟ್ಲ್ಗಳು ಕಾಯಿಲೆಗಳು ಕ್ರಿಯೇಟ್ ಆಗಂಗೆ ಮಾಡುವಂಥದ್ದು. ಮತ್ತು ಭೂತ ಪ್ರೇತ ಪ್ರಯೋಗಗಳನ್ನು ಮಾಡಿ, ಆತ್ಮ ಪ್ರಯೋಗಗಳನ್ನು ಮಾಡಿ ಶಾರೀರಿಕವಾಗಿ ಅವರು ಕುಗ್ಗಿ ಹೋಗುವಂಥದ್ದು, ಅನಾರೋಗ್ಯಕ್ಕೆ ಒಳಗಾಗುವಂಥದ್ದು. ಪೂರ್ತಿ ಅನಾರೋಗ್ಯಕ್ಕೆ ಒಳಗಾಗಿ ಆತ ಮಲಗಿಬಿಡುವಂಥದ್ದು. ಚಾಪೆಯನ್ನು ಹಿಡಿದು ಬಿಡ್ತಾರೆ, ಅವರು ಹಾಸಿಗೆಯನ್ನು ಹಿಡಿದು ಬಿಡ್ತಾರೆ, ಕೈಕಾಲುಗಳು ಇದ್ಕಿದ್ದಂಗೆ ಬಿದ್ದೋಗೋವಂಥದ್ದು. ಇದೆಲ್ಲವೂ ಕೂಡ ಈ ವಾಮಾಚಾರಿಕಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಒಂದು ಉದಾಹರಣೆ, ಇಲ್ಲಿ ಒಂದು ಮಗು ಬರುತ್ತೆ, 25 ಮಾಟ ಕೋಟ್ಲುಗಳನ್ನು ಕೀಳಿಸವ್ರೆ. 25 ಮಾಟ ಕೋಟ್ಲುಗಳನ್ನು, ಒಂದಲ್ಲ ಎರಡಲ್ಲ. ಅಮ್ಮನವ್ರ ಹತ್ರ ಬಂದರು, ಆ ಮಗುಗೆ ಕಾಲನ್ನ ಇಲ್ದಂಗೆ ಮಾಡಾಕ್ಬಿಟ್ಟವ್ರೆ. ಅಂಥದನ್ನು ಆ ಮಗುನ ಎತ್ಕೊಂಬರ್ತಾರೆ ಇಲ್ಲಿಗೆ. ಎತ್ಕೊಂಬಂದು ಮಗು ಅಂತಂದ್ರೆ ಒಂದು 12 ವರ್ಷದ ಮಗು, ಅವ್ನ ಮಗುನೇ 12 ವರ್ಷದ ಒಂದು ಮಗುನ ಇಲ್ಲಿಗೆ ಕರ್ಕೊಂಬರ್ತಾರೆ ಕಾರಲ್ಲಿ. ಏನಾಯ್ತಪ್ಪ, ಸ್ವಾಮಿ ಹಾಸ್ಪಿಟ್ಲ್ ಪೂರ್ತಿ ನಾವು ತೋರಿಸಿದ್ದೀವಿ, ಹಾಸ್ಪಿಟ್ಲ್ ತೋರಿಸಿರಿ, ಯಾವುದೇ ರೀತಿಯಾದಂಥ ನರದ ಸಮಸ್ಯೆಗಳಿಲ್ಲ, ಮೂಳೆ ಸಮಸ್ಯೆಗಳಿಲ್ಲ, ಎಂತ ಇಲ್ಲ. ಇದ್ಕಿದ್ದಂಗೆ ನಡೆದಾಡ್ತಿದ್ದ, ನಮ್ಮ ಮನೆ ಮುಂದೆ ಬಿದ್ದಿದ್ದಷ್ಟೇ ಸ್ವಾಮಿ, ಇನ್ನೆದಳ್ಳೇ ಇಲ್ಲ ಅವನು. ಈ ರೀತಿಯಾಗಿ ಬರ್ತಾರೆ ಇಲ್ಲಿಗೆ. ಬಂದಾಗ ಅಮ್ಮನವ್ರ ಹತ್ರ ಪ್ರಶ್ನೆ ತಗೊಂತಾರೆ. ಪ್ರಶ್ನೆ ತಗೊಂಡಾಗ, ನೋಡಪ್ಪ, ಮಾಟ ಕೋಟ್ಲುಗಳಿಂದ ನಿಮ್ಮನ್ನು ನರಳಿಸ್ತಾ ಇದ್ದಾರೆ, ಇದು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾದಂಥ ವಿಚಾರವಾಗಿರುತ್ತೆ, ಅದನ್ನು ನೀನು ಪರಿಣಿತಿ ಇಟ್ಕೊಂಡು ಅದನ್ನು ರಿಮೂವ್ ಮಾಡಿಸಪ್ಪ ಅನ್ನೋವಂಥ ವಿಚಾರ ತಗೊಂಡೋಗಿ ಅಲ್ಲಿ ರಿಮೂವ್ ಮಾಡಿಸಿದಾಗ 25 ಮಾಟ ಕೋಟ್ಲುಗಳಿರುತ್ತೆ. ಆ ಫೋಟೋ ಸಮೇತ ಹೊಡ್ಕೊಂಬರ್ತಾರೆ. ನಾವು ನಂಬಲ್ಲ, ಆಶ್ಚರ್ಯ ಆಗೋಗುತ್ತೆ, ಹೌದಾ ಇದೆಲ್ಲ ಸತ್ಯನಾ, ಹಾಗೆ ಹೀಗೆ. ಅದು ಆ ನೋವನ್ನು ಅನುಭವಿಸಿರ್ತಾರಲ್ಲ, ಅವ್ರನ್ನ ಮಾತ್ರ ಕೇಳಿದರೆ ಆ ಅನುಭವವನ್ನು ಯಾರಿಗೆ ಅನುಭವ ಆಗಿರುತ್ತೆ. ಉದಾಹರಣೆಗೆ, ಬೇನ್ ಸೊಪ್ಪು ತಿಂದವನಿಗೆ ಕೈಯಿನ ಅನುಭವ ಆಗಿರುತ್ತೆ, ಸಕ್ಕರೆ ತಿಂದವನಿಗೆ ಸಕ್ಕರೆ ಅನುಭವ ಆಗಿರುತ್ತೆ. ನಾವೇನೋ ತಿಂದಲೇ ಬೇವಿನ ಸೊಪ್ಪು ಹೆಂಗಿತ್ತು, ಸಕ್ಕರೆ ಹೆಂಗಿತ್ತು ಅಂತ ನಾವು ಪ್ರಶ್ನೆ ಮಾಡಿದರೆ ನಾವು ಹೇಳಬಲ್ಲೆವು, ಇದು ಸಿಹಿ ಇತ್ತು, ಇದು ಹುಳಿ ಇತ್ತು, ಇದು ವಿಷ ಇತ್ತು ಅಂತ. ಆದರೆ ಎದುರುಗಡೆ ಕೂತಿರೋನ್ಗೆ ಅನುಭವ ಆಗಲ್ಲ, ಹೌದಾ ಇವನೇನೇ ಹೇಳ್ತಾವನೆ. ಅದನ್ನು ಅವರು ಅನುಭವಿಸಿದಾಗಲೇ, ಆ ಒಂದು ವಿಚಾರಕ್ಕೆ ಅವರು ಒಳಪಟ್ಟಾಗಲೇ ಆ ನೋವು ಗೊತ್ತಾಗೋವಂಥದ್ದು. ಆ ರೀತಿಯಾಗಿ ಆ ನೋವಿರೋರು ಇಲ್ಲೆಲ್ಲ ಬರ್ತಾರೆ. ಬಂದಾಗ ಅಮ್ಮನವ್ರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಆ ಮಗುವನ್ನು ನಿವಾರಣೆ ಮಾಡಿ ಕಳಿಸ್ಕೊಡ್ತಾರೆ. ಇವತ್ತು ಅವರು 10 ಜನನ ಕರ್ಕೊಂಬರ್ತಾರೆ, ಮುಂದಿನ ವಾರ 10 ಜನನ ಕರ್ಕೊಂಬರ್ತಾರೆ. ಹಾಗೆ ಈ ಅಸೂಯೆ, ದ್ವೇಷ ಅನ್ನುವಂಥದ್ದು ಮನಸ್ಸಿನೊಳಗೆ ಉತ್ಪತ್ತಿ ಆಗಿಬಿಟ್ರೆ ಯಾರೂ ಕೂಡ ಬದುಕಕ್ಕೆ ಬಿಡಲ್ಲ. ಈಗ ಯಾರೋ ಒಂದು ಜ್ಯೋತಿಷ್ಯ ಹೇಳ್ಕೊಂಡು ಜೀವನ ಮಾಡ್ತಿರ್ತಾರೆ, ಎಲ್ಲೋ ಒಂದು ಕಡೆ ಅವನೊಂದು ಏನೋ ಧರ್ಮವಾಗಿ ಜೀವನ ಮಾಡ್ತಿರ್ತಾನೆ, ಆ ಧರ್ಮವಾಗಿ ಜೀವನ ಮಾಡೋವಂಥನ್ನು ಬಿಡಲ್ಲ. ಅಥವಾ ಯಾವುದೋ ಒಂದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ, ಅಥವಾ ಇನ್ಯಾವುದೋ ಒಂದು ಮೇಷ್ಟ್ರ ಆಗಿರ್ತಾನೆ, ಅಥವಾ ಇನ್ನೇನೋ ಒಂದು ಉದ್ಯೋಗ, ಯಾರಿಗೂ ತೊಂದರೆ ಕೊಡದಂಥ ಉದ್ಯೋಗವನ್ನು ಮಾಡ್ತಿರ್ತಾನೆ, ಆತನ್ನು ಕೂಡ ಬಿಡಲ್ಲ.
ಯಾಕೆ ಬಿಡಲ್ಲ ಅಂತಂದರೆ ಇವನು ಅವನಿಗೆ ಸಹಾಯ ಮಾಡಿರ್ತಾನೆ ಅಷ್ಟೇ, ಬೇರೆ ಯಾರೂ ಇಲ್ಲ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಅರ್ಜುನ ನಿಂತಿರ್ತಾನೆ, ಯುದ್ಧ ಎಲ್ಲ ಎದುರುಗಡ ಕೌರವರು ನಿಂತಿರ್ತಾರೆ, ತಾತ ಮುತ್ತಾತ ಮಾವ ಭಾವ ಎಲ್ಲ ನಿಂತಿರ್ತಾರೆ, ಅಣ್ಣಂದಿರು ಎಲ್ಲ ನಿಂತಿರ್ತಾರೆ. ಇಲ್ಲಿ ಅರ್ಜುನ ನಿಂತಿರ್ತಾನೆ, ಶ್ರೀಕೃಷ್ಣ ರಥ ರೂಢನಾಗಿರ್ತಾನೆ. ಕೇಳ್ತಾನೆ, ಅವ್ನು ಸೋತು ಬಿಡ್ತಾನೆ, ಬಿಲ್ ಹಿಡ್ಕೊಂಡು ಸೋಲ್ತಾನೆ, ಅವನು ಯುದ್ಧದಕ್ಕೆ ಬಿಲ್ ಹಿಡ್ಕೊಂಡು ಸೋಲ್ತಾನೆ. ಮಾವ ಅವನು ಶ್ರೀಕೃಷ್ಣನ್ ಕೇಳ್ತಾನೆ, ಮಮ್ಮ ಏನು ಮಮ್ಮ ಎಲ್ಲ ನನ್ನವರೇ, ತಾತ ಮುತ್ತಾತ ಮಾಮ ಇವನು ಅಣ್ಣ, ಹೆಂಗ್ ಮಮ್ಮ ನಾನು, ಇವರೇ ಬೇಕಾಗಿತ್ತ ನನಗೆ ದ್ರೋಹ ಮಾಡೋಕ್ಕೆ ಅಂತ. ಆಗ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾರೆ, ನಿನ್ನೋರಾಗಿದ್ರೆ ನೀನು ದ್ರೋಹ ಮಾಡೋರೇನಪ್ಪ, ನಿನ್ನೋರಾಗಿದ್ರೆ ನಿನಗೆ ಭೂಮಿ ಕೊಡೋರು, ಅವ್ರು ನಿನ್ನೋರಲ್ಲ. ಅಂದರೆ ಯಾರು ನಮ್ಮವರು ಅಂತ ತಿಳ್ಕೊಂಡಿರ್ತೀವಿ ನಾವು, ಎಲ್ಲರ ಮನಸ್ಸಿನಲ್ಲೂ ಉತ್ಪತ್ತಿ ಆಗುತ್ತೆ ಆ ಮನೋಭಾವ. ಏನು ಉತ್ಪತ್ತಿ ಆಗುತ್ತೆ ಅಂದರೆ, ನಮ್ಮವರೇ ಬೇಕಾಗಿತ್ತ ನಮ್ಗೆ ಈ ಕೆಲಸ ಮಾಡೋದಕ್ಕೆ, ನಮ್ಮವರೇ ಬೇಕಾಗಿತ್ತ, ಇದೆಷ್ಟೋ ಪ್ರಶ್ನೆಗಳು ಉತ್ಪತ್ತಿ ಆಗ್ತವೆ. ಇಲ್ಲಿ ಬಂದು ಹೇಳ್ಕೊಂತಾರೆ, ಸ್ವಾಮಿ ನಾವು ತುಂಬ ಸಹಾಯ ಮಾಡಿದ್ವಿ, ನಮ್ಮವರು ಅಂತ ತಿಳ್ಕೊಂಡಿದ್ವಿ, ಅಥವಾ ನಮ್ಮವರೇ ಇಂಥ ಕೆಲಸ ಮಾಡಿಬಿಟ್ರ ಸ್ವಾಮಿ. ಅವ್ರು ನಿಮ್ಮವರಾಗಿದ್ರಲ್ವಾ, ಅವ್ರು ನಿಮ್ಮವರಾಗಿದ್ರೆ ತೊಂದರೆ ಮಾಡ್ತಿರ್ಲಿಲ್ಲ, ಅವ್ರು ನಿಮ್ಮವರಲ್ಲಪ್ಪ, ಒಡಿ ಊಡು ಬಾಣ ಅಂತಾನೆ. ಹಾಗಾಗಿ ಇದು ಇವತ್ತು ನೆನ್ನೆದಲ್ಲ, ಹಿಂದಿನಿಂದಲೂ ಹಾಗೆ ಬಂದಿರತಕ್ಕಂಥದ್ದು. ಇಂಥ ಒಂದು ಸಮಸ್ಯೆಗಳನ್ನು ಈ ನಮ್ಮ ಕ್ಷೇತ್ರ ಪರಂಪರಾಗತವಾಗಿ ಪರಿಹಾರವನ್ನು ಮಾಡ್ಕೊಂತ ಬರ್ತಿದೆ. ಯಾರಿಗೂ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾಟಕೋಟ್ಲುಗಳನ್ನು ಮಾಡಿ ಆಟ ಆಡಿಸೋಂಥ ಕ್ಷೇತ್ರ ಅಲ್ಲ ಇದು. ನಾನು ಅನೇಕ ಮಾಧ್ಯಮದಲ್ಲಿ ಹೇಳಿದ್ದೀನಿ, ಇದು ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು. ಯಾರೋ ಎಲ್ಲೋ ಕಾಣದ ಜಾಗದಾಗ ಯಾರೋ ಒಬ್ಬ ಮಾಂತ್ರಿಕರನ್ನ ಹಿಡ್ಕೊಂಡು ಇನ್ನೇನೋ ಒಬ್ಬನ ಹಿಡ್ಕೊಂಡು ಮಾಡಿಸಿರುವಂಥ ಮಾಟಕೋಟ್ಲುಗಳನ್ನು ಕಳೆಯುವಂಥ ಕ್ಷೇತ್ರ ಇದು. ಇದು ಪರಂಪರಾಗತವಾಗಿ ಹೀಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾರೇ ಸಮಸ್ಯೆಲಿರಲಿ, ಬನ್ನಿ ಕ್ಷೇತ್ರಕ್ಕೆ, ಅಮ್ಮನವ್ರದ್ದೊಂದು ಪ್ರಶ್ನೆ ತಾಳಿ ಒಂದು ತಡೆ ನಿವಾರಣೆ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಅಚ್ಚುಕಟ್ಟಾಗಿ ಬಗೆಹರಿಸುವಂಥ ಒಂದು ಮಹಾಕ್ಷೇತ್ರ ಇದಾಗಿರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ಯಾವುದಾದ್ರು ಮಾಟಕೋಟ್ಲುಗಳನ್ನು ಕಳೆಯುವಂಥ ಕ್ಷೇತ್ರ ಇದ್ದರೆ ಅದು ಶ್ರೀ ರುದ್ರಕಾಳಿ ಪೀಠಂ ಆಗಿರುತ್ತೆ. ಇಲ್ಲಿ ಪರಂಪರಾಗತವಾಗಿ ಯಾರಿಗೆ ನೋವಾಗಿದೆ, ಯಾರಿಗೆ ಮಾಟಕೋಟ್ಲುಗಳಿಂದ ನರಳ್ತಾ ಇದ್ದಾರೆ, ಭೂತ ಪಿಶಾಚಿಗಳಿಂದ ನರಳ್ತಾ ಇದ್ದಾರೆ, ಒಂದು ದೆವ್ವ ಪೀಡಿಗಳಿಂದ ನರಳ್ತಾ ಇದ್ದಾರೆ, ಅದನ್ನು ಕ್ಷಣ ಮಾತ್ರದಲ್ಲಿ ಗುಣ ಮಾಡಿ ಅಚ್ಚುಕಟ್ಟಾಗಿ ಬದುಕ್ರಪ್ಪ. ನೀವು ಯಾರಿಗೂ ಕೂಡ ಮಾಟಕೋಟ್ಲುಗಳನ್ನು ಮಾಡಬೇಡಿ, ನೀವು ಮಾಡಿದಾರಾ ಅದಕ್ಕೆ ನಾನಿದ್ದೀನಿ, ನಾನು ನೋಡ್ಕೊಂತೀನಿ ಅನ್ನೋ ಒಂದು ಧೈರ್ಯ ತುಂಬಿ ಆ ಕುಟುಂಬವನ್ನು ಸರಿ ಮಾಡಿ ಕಳಿಸುವಂಥ ಮಹಾಕ್ಷೇತ್ರ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಗೆ ಯಾರಿಗೂ ಏನು ಒಳ್ಳೇದು ಮಾಡೋಕ್ಕಾಗಲಿಲ್ವಾ, ನನ್ನ ವೀಕ್ಷಕರಿಗೆ ಹೇಳೋದು, ನನ್ನ ಕಾಳಿಪೀಠದ ನನ್ನ ಭಕ್ತರಿದ್ದಾರೆ, ಲಕ್ಷಾಂತರ ಸಂಖ್ಯೆ ನನ್ನ ಭಕ್ತರಿದ್ದಾರೆ, ನನ್ನ ಒಂದು ವಾಕ್ಯಕ್ಕಾಗಿ ಒಂದು ವಿಡಿಯೋಕ್ಕಾಗಿ ಕಾಯ್ತಿರ್ತಾರೆ. ನಾನು ತುಂಬ ಗಮನಿಸಿದ್ದೀನಿ. ಕಮೆಂಟಲ್ಲಿ ಹಾಕ್ತಾರೆ, ಎಲ್ಲಿ ಬುದ್ಧಿ ಈ ಸತಿ ಈ ವಾರದಲ್ಲಿ ಏನು ಎಪಿಸೋಡು ನೀವು ಹೇಳಲೇ ಇಲ್ಲ, ಏನೂ ಹೇಳಲಿಲ್ಲ. ಇಲ್ಲಿ ಬರೋಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರೋಕ್ಕಾಗದೆ ಹೋದರೂ ನನ್ನ ಒಂದು ವಿಡಿಯೋ ಕಾಯ್ತಿರ್ತಾರೆ. ಆ ಒಂದು ಮಾತುಗಳು ಅವ್ರಿಗೆ ಅಷ್ಟು ಸಮಾಧಾನವನ್ನು ತರುತ್ತೆ. ಯಾಕಪ್ಪ ಸಮಾಧಾನವನ್ನು ತರುತ್ತೆ? ಆ ನೋವನ್ನು ಅವ್ರು ಅನುಭವಿಸ್ತಾ ಇರ್ತಾರೆ. ಆ ನೋವನ್ನು ಅನುಭವಿಸ್ತಾರೆ ಅಂತಂತಂದ್ರೆ ಹೌದು ನಮ್ಮನ್ನು ಬಚಾವ್ ಮಾಡುವಂಥ ಕ್ಷೇತ್ರ ಇದೆ ಅನ್ನೋವಂಥದ್ದು ಗೊತ್ತಾಗ್ತಿದ್ದಂಗೆ ಓಡೋಡಿ ಬರ್ತಾರೆ. ಯಾಕಪ್ಪ ಅಂದರೆ ನಮ್ಮನ್ನು ಯಾರು ಬಚಾವೇ ಮಾಡಲ್ವೇನೋ, ನೂರಾರು ದೇವಸ್ಥಾನ ಸುತ್ತಿರ್ತಾರೆ, ನೂರಾರು ಪಂಡಿತರನ್ನ ಸುತ್ತಿರ್ತಾರೆ, ನಮ್ಮನ್ನು ಯಾರು ಬಚಾವೇ ಮಾಡಲ್ವೇನೋ, ನಮಗೆ ಹಿಂಗೆ ಏನೋ, ನಾವು ಹೀಗೆ ಅನುಭವಿಸ್ತೀವೇನೋ ಅನ್ನುವಂಥ ಭ್ರಾಂತಿಗೆ ಒಳಗಾಗ್ಬಿಟ್ಟಿರ್ತಾರೆ. ಎಷ್ಟೋ ಜನ ಹಾಗೆ ಸತ್ತು ಕೂಡ ಹೋಗಿದ್ದಾರೆ. ಭೂಮಿ ವಿಚಾರ, ಕೋರ್ಟು ಕಚೇರಿ, ಇದಕ್ಕಿದ್ದಂಗೆ ಕೋರ್ಟು ಕಚೇರಿ ಶುರುವಾಗ್ಬಿಡುತ್ತೆ, ಇದಕ್ಕಿದ್ದಂಗೆ ಅನಾರೋಗ್ಯ ಶುರುವಾಗ್ಬಿಡುತ್ತೆ, ಇದಕ್ಕಿದ್ದಂಗೆ ಆ ಮನೆ ಒಳಗೆ ನೆಮ್ಮದಿ ಹಾಳಾಗೋಗ್ಬಿಡುತ್ತೆ, ಮಕ್ಕಳು ಮದುವೆನೇ ಆಗಲ್ಲ, ಮದುವೆಗಳು ನಿಂತೋಗಿದ್ದಾವೆ, ಮಂಗಳ ಕಾರ್ಯಗಳಂತೂ ಇತ್ತೀಚೆಗಂತೂ ಹೇಳಂಗೆ ಇಲ್ಲ, ಮಂಗಳ ಕಾರ್ಯಗಳು ನಿಂತೋಗ್ಬಿಡ್ತವೆ. ಯಾಕೆ ಅಂತೆ ನಾವು ಅದನ್ನು ಹುಡುಕೊಂಡು ಹೋದಾಗ ಸಿಗೋ ಅಂಥದ್ದೇ ಶ್ರೀ ರುದ್ರಕಾಳಿ ಪೀಠಂ. ಇಂಥ ಸಮಸ್ಯೆ ಯಾರಿಗೇ ಆಗಿರಲಿ ಬನ್ನಿ, ಅಮ್ಮನವ್ರ ಹತ್ರ ಒಂದು ಪ್ರಶ್ನೆ ತಗೊಳ್ಳಿ, ಇಲ್ಲಿ ನೇರಕ್ಕೆ ಮಾಡಿಕೊಡ್ತಾಳೆ. ಒಂದು, ನಿಮಗೆ ಯಾರಿಗೂ ಒಳ್ಳೇದು ಮಾಡೋಕ್ಕಾಗದೆ ಹೋದರೂ ಕೂಡ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಬೇಡಿ. ಅವ್ನು ಬದುಕ್ತಾ ಇದ್ದಾನ, ಅವನಿಂದ ನೀವು ಸಹಾಯ ತಗೊಂಡ್ರ, ನೀವು ಅವನ್ನ ಋಣ ತೀರಿಸ್ತಿದ್ರು ಪರವಾಗಿಲ್ಲ, ನೀವೊಂದು ಕೃತಜ್ಞತೆಯನ್ನು ಹೇಳಿ, ನಿನ್ನಿಂದ ನಾನು ಬದುಕಿದ್ದೀನಪ್ಪ, ನಿಮ್ಮಿಂದ ನಾವು ಬದುಕಿದ್ದೀವಿ, ಸಾಕು, ನಾವು ಮಾತ್ರ ಇನ್ನು ಕೆಟ್ಟದ ಕೈ ಹಾಕಲ್ಲ ಅನ್ನುವಂಥ ಮನೋಭಾವ ಯಾವತ್ತೂ ಈ ಸಮಾಜದೊಳಗೆ ಬೆಳೆಯುತ್ತೆ, ಅವತ್ತು ಈ ಮಾಟಕೋಟ್ಲುಗಳು ನಿಂತೋಗುತ್ತೆ. ಬರೀ ಒಂದು ಮಾಟಕೋಟ್ಲನ್ನು ಇಟ್ಕೊಂಡು ದೋಚರ ಸಂಖ್ಯೆ ವಿಪರೀತ ಆಗೋಗಿದೆ. ಇವಾಗ ದೋಚೋ ಅಂಥದ್ದು ಅಂದರೆ ವಿಪರೀತವಾಗಿ ದೋಚೋ ಅಂಥದ್ದು, ಆ ರೀತಿಯಾದಂಥ ಸಂಖ್ಯೆ ವಿಪರೀತ ಆಗೋಗಿರೋದ್ರಿಂದ ಯಾರೂ ಕೂಡ ಮೋಸಕ್ಕೊಳಗಾಗಬೇಡಿ. ಮೋಸಕ್ಕೊಳಗಾಗಿದ್ರೆ ಬನ್ನಿ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ, ದುಡ್ಡಿರಲಿ ಇಲ್ಲದಲೇ ಹೋಗಲಿ, ನೇರಕ್ಕೆ ಮಾಡಿ ಕಳಿಸೋಣ. ಮತ್ತು ಇನ್ನೊಂದು ವಿಚಾರ, ನಮ್ಮ ವಿಡಿಯೋವನ್ನು ಇಟ್ಕೊಂಡು ಬೇರೆಯವರು ನಂಬರ್ಗಳು ಅವ್ರ ನಂಬರ್ ಹಾಕ್ಕೊಂಡು ಆ ನಂಬರಿಗೆ ಫೋನ್ ಮಾಡಿದಾಗ ಫೋನ್ಪೇ ಮಾಡಿ 20,000 ಮಾಡಿ 10,000 ಮಾಡಿ ಅಂತ ಯಾರು ನಿಮಗೆ ಹೇಳಿದರೆ ದಯಮಾಡಿ ಫೋನ್ಪೇಗಳನ್ನು ಮಾಡೋಕ್ಕೆ ಹೋಗಬೇಡಿ.
ಇದು ತುಂಬ ಅಪರಾಧ ಮಾಡ್ತಾ ಇದ್ದಾರೆ. ನಂದೊಂದೇ ವಿಡಿಯೋ ಅಲ್ಲ, ಎಲ್ಲ ದೇವಸ್ಥಾನ ವೀಡಿಯೋಗಳನ್ನೂ ಹಾಕ್ಕೊಳೋದು, ಅವ್ರ ನಂಬರ್ ಹಾಕ್ಕೊಳ್ಳೋದು, ಫೋನ್ ಮಾಡಿರಿ ನಾವು ಫೋನಲ್ಲೇ ಬಗೆಹರಿಸ್ತೀವಿ, ನಮಗೆ ಇಷ್ಟ ಹಾಕಿ ನೂರಾರು ದಿನ, ತಿಂಗಳಾನುಗಟ್ಟಲೆ, ವರ್ಷಾನುಗಟ್ಟಲೆ ಜಪ ತಪಗಳನ್ನು ಮಾಡಿ, ಸಂಕಲ್ಪಗಳನ್ನು ಮಾಡಿ, ಸಿದ್ಧಿಗಳನ್ನು ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡು ಬಂದಂಥ ಭಕ್ತರಿಗೆ ಬಗೆಹರಿಸೋದೇ ತುಂಬ ಕಷ್ಟ. ಅಂಥದ್ದು ಫೋನ್ಪೇನಲ್ಲಿ ನಿಮ್ಮದೊಂದು ಭಾವಚಿತ್ರ ಕಳಿಸಿ ಫೋನಲ್ಲಿ ಎಲ್ಲ ಬಗೆಹರಿಸಿಬಿಡ್ತೀವಿ ಅನ್ನೋ ಅಂಥದ್ದು ಇದೆಯಲ್ಲ, ಅದನ್ನು ಯಾರು ಕೂಡ ನಂಬಕ್ಕೆ ಹೋಗಬೇಡಿ. ಎಲ್ಲಿ ಸತ್ಯಕ್ಷೇತ್ರಗಳು ಇವತ್ತೂ ಇದ್ದಾವೆ, ಆ ಸತ್ಯಕ್ಷೇತ್ರಗಳಿಗೆ ಹೋಗಿ. ಎಲ್ಲಿ ಸತ್ಯಕ್ಷೇತ್ರಗಳಿದ್ದಾವೆ ಅಲ್ಲಿ ಹಣಕಾಸಿನ ವ್ಯಾಮೋಹ ಇರಲ್ಲ. ಏನೋ ಒಂದು 1,000 2,000 ತಗೊಂಡು ಪರಿಹಾರನೂ ಕೂಡ ಮಾಡ್ಬೋದು. ಹಾಗಾಗಿ ಯಾರೂ ಕೂಡ ಫೋನ್ಪೇಗೆ ಒಳಗಾಗಬೇಡಿ. ಯಾರು ನಿಮಗೆ ಮಾಟ ಕೂಟ್ಲುಗಳನ್ನು ಮಾಡಿ ಆಟ ಆಡಿಸ್ತಿದ್ರೆ ಬನ್ನಿ ಕ್ಷೇತ್ರಕ್ಕೆ, ಅಮ್ಮನವ್ರ ಪ್ರಶ್ನೆ ತಗೊಂಡು ನಿಮಗೇನು ಪರಿಹಾರ ಬೇಕೋ ಒಂದು ಕಟ್ಟೋಡಿಸೋದ್ರ ಮೂಲಕವಾಗಿ ಪರಿಹಾರ ಮಾಡ್ಕೊಳ್ಳಿ ಸಾಕು. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಗುರುಗಳೇ, ಇತ್ತೀಚೆಗೆ ತುಂಬಾ ಕಡೆ ಮಾಟ ಮಂತ್ರನ ತೆಗಿತೀವಿ ಅಂತ ಅಂದ್ಬಿಟ್ಟು ತುಂಬಾ ಜನ ಹೇಳ್ಕೊಳ್ತಾ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಾ? ಒಳ್ಳೆ ಪ್ರಶ್ನೆ. ಈಗ ನಿಮಗೇನಾದರೂ ನಾನು ಒಳ್ಳೇದು ಮಾಡಬೇಕು ಅನ್ನೋ ಅಂಥದ್ದು ಸಂಕಲ್ಪ ಮಾಡಿ ಒಬ್ಬ ಗುರು ಕೂತ್ಕೊಂಡ್ರೆ ನಿಮಗಿನ್ನ ಆ ಗುರು ಒಳ್ಳೆನಾಗಿರಬೇಕು. ಹಂಗಂದ್ರೂ ಮಾತ್ರ ಅವನಿಗೆ, ಮನುಷ್ಯನಿಗೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅನ್ನೋದಾದರೆ ಸಾಮಾನ್ಯ ಮನುಷ್ಯನ ಕೈಲಿ ಇದು ಸಾಧ್ಯ ಇಲ್ಲ. ಅವನು ಸಿದ್ಧಿ ಸಾಧನೆಗಳನ್ನು ಮಾಡಿರಬೇಕು, ದೈವದಲ್ಲಿ ಯಾವಾಗಲೂ ದೈವಾರಾಧನೆಯಲ್ಲಿರಬೇಕು, ಅವನಿಗೆ ದೈವೀ ಬಲ ಇರಬೇಕು. ಆ ದೈವೀ ಬಲ ಇದ್ದಂಥವನು ಮಾತ್ರ ಆ ದೈವವನ್ನು ಅವನು ಕೂಡ ನಿವಾರಣೆ ಮಾಡೋಕ್ಕಾಗಲ್ಲ. ಯಾಕಪ್ಪ ನಿವಾರಣೆ ಮಾಡೋಕ್ಕಾಗಲ್ಲ ಅಂತಂದರೆ ಅವನು ಕೂಡ ಮನುಷ್ಯನಾಗಿರ್ತಾನೆ. ಆ ವಾಮಾಚಾರಕ್ಕೆ, ಆ ಒಂದು ಕೆಟ್ಟ ಒಂದು ಇದಕ್ಕೆ ಒಳಗಾಗಿ, ನೆಗೆಟಿವ್ಗೆ ಒಳಗಾಗಿರ್ತಕ್ಕಂಥದ್ದು, ಆ ನೆಗೆಟಿವ್ ಈಚೆ ಕಡೆಗೆ ಬಂದಾಗ ತಡೆಯುವಂಥ ಶಕ್ತಿ ಇವನಲ್ಲಿರಬೇಕು. ಇವನಲ್ಲಿದ್ದರೂ ಮಾತ್ರ ಅದನ್ನು ನಿವಾರಣೆ ಮಾಡೋಕ್ಕಾಗ್ತಕ್ಕಂಥದ್ದು ಸಾಧ್ಯ. ಇಲ್ಲದೆ ಹೋದರೆ ನಾನು ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಒಂದು ಎಪಿಸೋಡ್ಗಳನ್ನು ಮಾಡ್ಕೊಂಡಿರೋವಂಥವ್ರಿಗೆ ನಾನು ಹೇಳುವಂಥದ್ದಿಷ್ಟೇ, ಮಾಡಿ ಸಂತೋಷ. ಆದರೆ ದೈವೀ ಆರಾಧನೆಯಲ್ಲಿರಿ, ಸಿದ್ಧಿ ಸಂಕಲ್ಪಗಳನ್ನು ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕೂಡ ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ. ಈ ಒಂದು ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಮ್ಮ. ಗುರುಗಳೇ, ಒಬ್ಬರ ಜೀವನ ಹಾಳು ಮಾಡಬೇಕು ಅಂತಾನೆ ಎಲ್ಲೆಲ್ಲೋ ಸುತ್ತಿ ಮಾಟ ಮಂತ್ರ ಅಂತ ಮಾಡಿಸ್ತಾರಲ್ವಾ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ಮಾಟ ಕೋಟ್ಲಗಳನ್ನು ಮಾಡಿ ಆಟ ಆಡ್ಸೋರ ನಿಮ್ಗೈತೆ ಮುಂದೂರಬ್ಬ ಅಂತ. ಯಾಕಪ್ಪ ಈ ಮಾತು ಹೇಳ್ತೀನಿ ಅಂತ ಅಂದರೆ, ಮಾಟ ಮಾಡಿಸಿದವನು ಮನೆ ಮಧ್ಯಾಹ್ನಕ್ಕಿಲ್ಲ ಅಂತ. ಉದಾಹರಣೆ, ನೀವು ಚೆನ್ನಾಗಿದ್ದೀರಿ, ಒಳ್ಳೆ ಉದ್ಯೋಗವನ್ನು ಮಾಡ್ತಿದ್ದೀರಿ, ನನಗೆ ಉದ್ಯೋಗ ಇಲ್ಲ ಅಂದರೆ ನಿಮ್ಮ ಬಗ್ಗೆ ನಾನು ಹೆಚ್ಚಿಗೆ ಅಸೂಯೆ ದ್ವೇಷಗಳನ್ನು ಬೆಳೆಸ್ಕೊಂಡ್ರೆ ನನಗೆ ಇಮಿಡಿಯೇಟ್ಲಿ ಬಿ ಪಿ ಶುಗರ್ ಬರುತ್ತೆ, ಬಿಟ್ಟರೆ ನಿಮಗೆ ಬಿ ಪಿ ಶುಗರ್ ಬರಲ್ಲ. ದೈವ ಅದೇ ಚಿಂತನೆಯನ್ನು, ಅದೇ ಒಂದು ಮನೋಭಾವವನ್ನು ದೈವದ ಕಡೆ ಹಾಕಿ, ಅದೇ ಮನೋಭಾವ, ನಿಮ್ಮ ಬಗ್ಗೆ ಅಸೂಯೆ ದ್ವೇಷಗಳನ್ನು ಮಾಡಿ ನಿಮ್ಮನ್ನ ಹಾಳು ಮಾಡಬೇಕು, ಯಾವಾಗಲೂ ನಿಮ್ಮ ಜಪದಲ್ಲೇ ಇರೋವಂಥದ್ದು. ಇದನ್ನು ತೆಗೆದುಬಿಟ್ಟು ದೈವದ ಕಡೆ ಹಾಕಿ, ನನಗೆ ಒಳ್ಳೇದು ಮಾಡಪ್ಪ, ನನಗೆ ಒಳ್ಳೇದು ಮಾಡು ಅಂತೇಳಿ ಭಗವಂತನೊಳಗೆ ಪಾದ ಹಿಡಿದು ಬೇಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಆದರೆ ಮಾಟ ಕೊಟ್ಲ ಮಾಡಿಸೋವಂಥದ್ದು ಮಾತ್ರ ಒಳ್ಳೇದಲ್ಲಪ್ಪ. ಅದು ಒಂದಾನೊಂದು ದಿವಸ ನಿಮ್ಮ ಮಕ್ಕಳು ಮರಿಗೆ ಇಟ್ಟಿರುತ್ತೆ, ನಿಮಗೂ ಇಟ್ಟಿರುತ್ತೆ. ನೀವು ಅನುಭವಿಸಬಾರದು ನೋವನ್ನು ಅನುಭವಿಸ್ತೀರ. ಯಾಕಪ್ಪ ಅಂತಂದರೆ ಮಾಟ ಕೋಟ್ಲುಗಳನ್ನು ತೆಗೆಯುವಂಥದ್ದು, ಮಾಟ ಕೋಟ್ಲುಗಳನ್ನು ಸ್ತಂಭನ ಮಾಡುವಂಥ ಒಂದು ಕ್ಷೇತ್ರ ಇಲ್ಲೈತೆ. ಅದೊಂದು ನೀವೆಲ್ಲರಿಗೂ ಮಾಟ ಕೋಟ್ಲುಗಳನ್ನು ಮಾಡುವಂಥವ್ರಿಗೆ ಸಿಂಹ ಸ್ವಪ್ನ ಯಾವುದಾದ್ರು ಕ್ಷೇತ್ರ ಇದ್ದರೆ ರುದ್ರಕಾಳಿ ಪೀಠಮ್ ಆಗಿರುತ್ತೆ. ಎಚ್ಚರಿಕೆ. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದ. ಶರಣಾರ್ಥಿಮ್ಮ.